ಅಸಂಬದ್ಧ ಪ್ರಲಾಪಿಯೇ ಏನು ಮಾಡ್ತಾ ಇದ್ದಿದ್ದು ಕಲ್ಪನೆ ಉಂಟಾರ? ನೂರಾರು ಮಂದಿ ಸೇರಿದ್ದ ಮಾರುಕಟ್ಟೆ ಈ ಪ್ರದೇಶದಲ್ಲಿ ಜನಸ್ತೋಮ ವೃತ್ತ ಈ ಕಾಲಕ್ಕೆ ಹೆಣ್ಣಿನ ಸೀರೆ ಸೆರೆಗೆ ಕೈ ಇಡ್ತಾ ಇದೆಯಲ್ಲ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನುಡಿ, ನಮ್ಮ ಸಂಸ್ಕೃತಿಯನ್ನು ಮರೆತು ಬಿಟ್ಟೆ ಏನೋ ನೀನು. ಏನು ಹೊನ್ನಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟದ್ದು ಯಾವ್ದು ಕೇಳಿದ್ರೆ ನಮ್ಮ ಹೆಮ್ಮೆಯ ಭಾರತ. ಮಣ್ಣಿಗೆ ವಿಶೇಷವಾದ ಮನ್ನಣೆ ಕೊಟ್ಟಂತ ದೇಶ ಯಾವ್ದು ಕೇಳಿದ್ರೆ ನಮ್ಮ ಹೆಮ್ಮೆಯ ಭಾರತ. ಉಣ್ಣುವಂತ ಅನ್ನವನ್ನು ದೇವರನ್ನು ಪೂಜಿಸುತ್ತ ಸಂಸ್ಕೃತಿಯಲ್ಲಿ ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತದಲ್ಲಿ. ಇನ್ನು ಕೇಳ್ತೀಯ ಹೆಣ್ಣನ್ನ ದೇವರನ್ನು ಪೂಜಿಸುತ್ತ ಸಂಸ್ಕೃತಿಯಲ್ಲಿ ಕೇಳಿದ್ರೆ ಅದು ನಮ್ಮ ದೇಶ ಭಾರತದಲ್ಲಿ. ಅಂತ ಹೆಣ್ಣಿನ ಮೇಲೆ ಕೈ ಮಾಡ್ತಿರ್ತಾರೆ, ಕೈ ಕತ್ತರಿಸಿ ನೀನೇ ಹೇಳಿದ ಹಾಗೆ ಈ ಭಾರತ ನಾಡಿನಲ್ಲಿ ಹೆಣ್ಣು ಹಣ್ಣು ಹಣ್ಣು ಮಣ್ಣಿಗೆ ವಿಶೇಷವಾಗಿರುವಂತಹ ಪ್ರಾಧಾನ್ಯತೆ ಕೊಟ್ಟದ್ದೇನು ಒಪ್ಪಿಕೊಳ್ಳಬಹುದು. ಪ್ರಚಲಿತ ವಿದ್ಯಮಾನದಲ್ಲಿ ನಮ್ಮದ್ದಾಗಿರುವಂತಹ ಭಾರತ ವಿಶ್ವವ್ಯಾಪಕವಾಗಿ ಬೆಳವಣಿಗೆ ಹೊಂದಲು ಮೂಲ ಕಾರಣ ಯಾವುದು ಕೇಳಿದ್ರೆ ಸುಂಕ. ಆ ಸುಂಕವನ್ನ ಪಡೆದುಕೊಳ್ಳಿಕ್ಕೆ ಬಂದವರು ನಾವಿದ್ದೇವೆ. ನೀನು ಒಂದು ಕೆಲಸ ಮಾಡ್ಬೇಕಿತ್ತು. ಸುಂಕವನ್ನ ಕೇಳುವುದಕ್ಕೆ ಯಾರು ಕೇಳಬೇಕು ಅಂತಿರ್ತದೆ. ಸರಪಂಚನ ಮಗ ವಂಶಿ ನಾನಿರುವ ಹೊತ್ತಿಗೆ ನಿನ್ನನ್ನು ಕಳಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ಉತ್ತರ ಉಂಟ ನಿನ್ನಲ್ಲಿ. ಸರಪಂಚನ ಮಗನ ನೀನು. ಸುಂಕ ಕೊಡ್ಬೇಕು ಅಂತಾದ್ರೆ ಯಾವ ಬಗೆಯಲ್ಲಿ ಕೊಡ್ಬೇಕು, ಯಾರಲ್ಲಿ ಕೊಡ್ಬೇಕು, ಹೇಗೆ ಕೊಡ್ಬೇಕಂಬ ಒಂದು ನಿಬಂಧನೆ ಇರ್ತದೆ. ದೊಡ್ಡ ನಾಯಕ ನೀನ್ ಯಾರು ಅಂತ ಕೇಳ್ತಾನೆ ಕೇಳಿ. ಹಾಗಲ್ವಾ ನೀನು ನನಗೆ ಹೃದಯಸ್ಪರ್ಶಿ ಧನ್ಯವಾದವನ್ನು ಹೇಳಬೇಕಾಗಿತ್ತು. ನೀವೆಲ್ಲ ಮಾಡಬೇಕು, ಮಂತ್ರಿ ಮಕ್ಕಳು ಸರಪಂಚನ ಮಕ್ಕಳು ಮಾಡ್ಬೇಕಂತ ಕೆಲಸವನ್ನ ನಮ್ಮಂತ ಯುವಕರು ನಮ್ಮದ್ದೇ ಒಂದು ಸಣ್ಣ ತಂಡವನ್ನ ಕಟ್ಟಿಕೊಂಡು ಸುಂಕವನ್ನ ಕ್ರೋಢೀಕರಿಸಲಿಕ್ಕೆ ಮುಂದುವರ್ತಿ ಹೋಗ್ತಾ ಇದ್ದೇವೆ. ನಿಮ್ಮಂತವರ ಸಣ್ಣ ತಂಡ ಸುಂಕ ಕೇಳಲಿಕ್ಕೆ ಹೋದ್ರೆ ದೇಶ ಉದ್ಧಾರ ಆದ ಹಾಗೆ ಏನಾಗುತ್ತದೆ? ಸುಂಕ ಕೇಳ್ತೀರಿ, ಇಲ್ಲಿ ಸೀರೆ ಸೆರೆಗೆ ಕೈ ಹಾಕ್ತೀರಿ, ಇದೆಲ್ಲ ನಿಮ್ಮ ಕೆಲಸ. ಹಾಗಲ್ಲಪ್ಪ, ಹೆಣ್ಣಿನ ಮೇಲೆ ಮೋಹದಿಂದ ಸೀರೆ ಸೆರೆಗೆ ಕರವಿಕ್ಕಿದ್ದಲ್ಲ. ನಾನು ಬಯಸಿದ್ರೆ ಸರತಿಯ ಸಾಲಲ್ಲಿ ಎಷ್ಟು ಹೆಂಗಳೆಯರು ಬರ್ಲಿಕ್ಕೆ ಸಿದ್ಧರಿದ್ದಾರೆ. ಇವರೆಲ್ಲ ನಮಗೆ ಬೇಕೇನೋ? ನಮ್ಮದ್ದು ಅಭಿವೃದ್ಧಿಯ ಕಾರ್ಯ. ನೀನ್ ಎಣಿಸಿದ ಹಾಗೆ ಸಂತೆಯಲ್ಲಿ ಸಿಗಬಹುದು. ಹಾಗಂತ ಹೆಣ್ಣೊಬ್ಬಳ ಮಾನ ಕಾಯುವುದಕ್ಕೆ ನನ್ನಂತ ಒಬ್ಬ ಗಂಡು ಮಗ ಇರುವಂತ ಹೊತ್ತಿಗೆ ನಿನ್ನಂತ ಯಾವ ದಾಂಡಿಗರ ಇದ್ದರೂ ಸಹ ಅಂತವ್ರ ಮಣ್ಣು ಮುಕ್ಕಿಸುವುದು ಕಾಣಿದ್ದಾರೆ ಅನ್ಬಿಟ್ಟಿಗೋ. ಹಾಗಲ್ಲ, ಮಧ್ಯಪದದಲ್ಲಿ ಬಂದು ತಡಿತಾ ಇದೆಯಲ್ಲ, ಸುಂಕವನ್ನು ನೀನ್ ಕೊಡ್ತೀಯ ಹೇಗ? ನೀನು ಇದು ಕೇಳಿ ಬಹಳ ಒಳ್ಳೇದು. ಯಾವುದು? ಈ ಮೊದಲೇ ಕೇಳಿದ್ರೆ ಸಮಸ್ಯೆ ಇಲ್ಲ ಅಲ್ಲ. ಕೊಡ್ಬೇಕು ಹೇಗೆ ಕೊಟ್ರೆ ಇನ್ನು ಯಾರಲ್ಲಿಯೂ ಸುಂಕದ ವಿಚಾರವಾಗಿ ಮಾತೇ ಆಡಬಾರ್ದು. ಎಲ್ಲಾದ್ರೂ ನಾನು ಸಿಕ್ಕಿದ್ರೆ ಸುಂಕ ಕೊಟ್ಟು ನೆನಪಾಗಬೇಕು ಆಗ್ಬೇಕು ಅಲ್ಲ. ಹಾಗೆ ಕೊಡ್ಬೇಕು. ಕೊಡ್ಲಾ ಕೊಡ್ಲಾ ಕೊಡ್ಲಾ. ಯಾಕೆ ಕೇಳು, ನಿಮಗೆ ವಿರೋಧಿಸುವುದಕ್ಕೆ ಸಾಧ್ಯ ಇಲ್ಲ. ಅವರೊಬ್ಬ ಅಶರ ದಾಂಡಿಗ, ಅವರ ಜೊತೆಲಿ 3-4 ಮಂದಿಗಳಿದ್ದಾರೆ. ಅವ್ರು ಏನು ಮಾಡಿದ್ರು ಮಾಡಿ ಅವರು. ಆದ್ದರಿಂದ ನಿಮ್ಮ ಪ್ರಾಣವನ್ನು ಉಳಿಸೋದಕ್ಕೆ ಬೇಕಾಗಿ ನಾನು ಬಂದವನಿದ್ದೇನೆ. ಪುರವೀಕ್ಷಣೆಗಾಗಿ ಬಂದೆ, ಬೊಬ್ಬೆ ಕಳಿಸಿತು. ಏನೊಂದು ಬಂದು ನೋಡಿದಾಗ ಈ ಪ್ರಕರಣವನ್ನ ಕಂಡೆ. ತರಕಾರಿ ಕೊಂಡು ಹೋಗ್ಲಿಕ್ಕೆ ಬಂದವರು. ಹೌದಾ? ಒಂದು ಕೆಲಸ ಮಾಡಿ, ನಿಮಗೆ ಎಷ್ಟು ಬೇಕು ತರಕಾರಿ, ಏನೂ ಸುಂಕವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ತೆಗೆದುಕೊಂಡು ಹೋಗಿ ಮೂಟೆ ಗಟ್ಟಲೆ ಉಂಟು. ಮಾನವಳು ವೀರರ ಕಾಣುತ್ತಲಿ ಕರ ಮುಗಿಲು ದೈನ್ಯದಳು ನುಡಿದಳು ಮನದಿರುವ ವನಿತೆಯನ್ನಯ ಮಾನ ಕಾಯ್ದವನೇ ಇಳದ ವನಿತೆಯನ್ನಯ ಮಾನ ಕಾಯ್ದವನೇ ಎನ್ನ ಮಾನ ಕಾಯ್ದವನೇ. ಈ ವಿಶ್ವನಾಥ, ಈ ವಿಶ್ವನಾಥ, ಈ ವಿಶ್ವನಾಥ ಎಳೆಯು ನಮಿಸುವೆ ಮದನ ಸುಂದರನೇ. ಈ ವಿಶ್ವನಾಥ, ವಿಶ್ವನಾಥನೇ ಎಳೆಯು ನಮಿಸುವೆ ಮದನ ಸುಂದರನೇ. ಓ ಮದನ ಸುಂದರನೇ.
ಧನುಜ ನೆಳೆದಿಯ ಸೆರಗ ಎನ್ನುವ ಜನರ ದೂಷಣೆ ಸಹಿಸಲಾಗದು. ಧನುಜ ನೆಳೆದಿಯ ಸೆರಗ ಎನ್ನುವ ಜನರ ದೂಷಣೆ ಸಹಿಸಲಾಗದು. ಮುನಿಯುಳೆನ್ನನು ಕೇಳುವರಿಲ್ಲವೋ, ಮನೆಯೊಳೆನ್ನನು ಕೇಳುವರಿಲ್ಲವೋ, ಇಂದಲಾಲಿಸು ಮನದ ವ್ಯಥೆಯದು. ಓ ವಿನುತಾಲಿಸು ಮನದ ವ್ಯಥೆಯನು, ವ್ಯಥೆಯನು, ವ್ಯಥೆಯನು. ಉರಿದೆಯ ಮಾನ ಕಾಯ್ದವರೇ, ನೀ ವಿಶ್ವನಾಥನಿ ಜಡಲಮಿಸುವೆ ಮದನಾದ ಸುಂದರನೇ. ಧನ್ಯರಾದೆ. ನಿಮಗೆ ಹೇಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದಾಗಿ ನನಗೆ ಅರ್ಥವಾಗುವುದಿಲ್ಲ. ಯಾಕೆ ಬೇಕು? ನನ್ನ ಜೀವನದಲ್ಲಿ ಈಗಾಗಲೇ ಮರೆಯಲಾರದಿರುವಂತಹ ಮಹದುಪಕಾರವನ್ನು ನೀವು ಮಾಡಿದವರಿದ್ದೀರಿ. ಕೆಲವಷ್ಟು ಸಂದರ್ಭದಲ್ಲಿ ನಾವು ನಿರ್ಧಾರವನ್ನು ಕೈಗೊಳ್ತೇವೆ. ಹೇಗೆ? ಈ ಪ್ರಪಂಚದಲ್ಲಿ ದೇವರೇ ಇಲ್ಲ, ನನ್ನ ಕಷ್ಟವನ್ನು ಪರಿಹಾರ ಮಾಡುವುದಕ್ಕೆ ಯಾರೂ ಇಲ್ಲ ಎನ್ನುವುದಾಗಿ ನಿರ್ಧಾರವನ್ನು ತಳೆದಾಗ ಆ ಕ್ಷಣದಲ್ಲಿ ದೇವರೇ ಬರ್ತಾನೆ ಅಂತ ಹೇಳುವುದಕ್ಕೆ ಸಾಧ್ಯತೆ ಇಲ್ಲ. ಒಂದು ಕಾಲ ಇದ್ದಿತ್ತಂತೆ, ದೇವರ ದರಗಳಿಂದ ಬರುವುದರ ಮೂಲಕವಾಗಿ ಭಕ್ತರ ಕಷ್ಟವನ್ನು ನಿವಾರಿಸುವುದಕ್ಕೆ ಬೇಕಾಗಿ. ಈಗ ಹಾಗಲ್ಲ, ಕಾಲ ಬದಲಾಗುತ್ತಾ ಇದ್ದ ಹಾಗೆ ದೇವರ ಮನುಷ್ಯ ರೂಪದಲ್ಲಿ ಬಂದು ಮಾನವನ್ನ ಪ್ರಾಣವನ್ನ ಕಾಯುವಲ್ಲಿ ಮುಂದಾಗುತ್ತಾರೆ ಎಂಬ ಹಾಗೆ. ಸಾಕ್ಷಿಯು ಎಂಬಂತೆ ದೇವರ ಸದೃಶದಿಂದರಿಗೆ ಬಂದು ನನ್ನನ್ನು ಮಾನವನ ರಕ್ಷಣೆ ಮಾಡಿದವರಿದ್ದೀರಿ. ದೊಡ್ಡ ಮಾತು. ಮತ್ತೆ ನೀವು ನನ್ನ ಎದುರಿಗೆ ಬಂದದಂತ ಹೇಳಿದ್ರೆ ಸಾಕ್ಷಾತ್ ವಿಶ್ವನಾಥನೇ ಧರೆಗಿಳಿದು ಬಂದಾಗಾಯ್ತು ನೋಡಿ. ಅಷ್ಟು ಎತ್ತರಕ್ಕೆ ನನ್ನನ್ನು ಏರಿಸಿದ್ದೇನೆ. ಹೌದು, ಯಾಕಂತ ಹೇಳಿ ನನ್ನ ಮಾನ ಕಾಯ್ದ ದೇವರು ನೀವಿದ್ದೀರಿ. ಆದ್ರೆ ಈ ಪ್ರಪಂಚದಲ್ಲಿ ನಿಮ್ಮಂತಹ ನಾಡಿನಲ್ಲಿ ನಾಯಕರು ಬೇಕೇ ಬೇಕು. ಯಾಕೆ ಕೇವಲ ನಾವು ನಾಯಕರಿದ್ದೇವೆ ಎನ್ನುವ ಕಾರಣಕ್ಕಾಗಿ ಈಗ ತಮ್ಮ ಮನೆಯಲ್ಲೇ ಕುಳಿತುಕೊಂಡಿದ್ರೆ ಪ್ರಜೆಗಳ ಸಂಕಷ್ಟ ಏನೆಂಬುದಾಗಿ ಅರ್ಥವಾಗುವುದಿಲ್ಲ. ಗ್ರಾಮಗಳಿಗೆ ಊರುಗಳಿಗೆ ನಿಮ್ಮಂತ ನಾಯಕರು ಹೋದ್ರೆ ಪ್ರಜೆಗಳ ಸಂಕಷ್ಟ ಏನೆಂಬುದಾಗಿ ಅರ್ಥವಾಗುವುದಿಲ್ವೇ? ನಾವು ನಾಯಕರಾಗುವುದಕ್ಕೆ ಕಾರಣ ಯಾರು ಕೇಳಿದ್ರೆ ಜನರು. ಜನರ ಕಷ್ಟವನ್ನು ನಿವಾರಿಸಬೇಕಾದದ್ದು ನಮ್ಮ ಕರ್ತವ್ಯ. ಗ್ರಾಮವನ್ನು ಸೇರಿದ ಮೂಲಕವಾಗಿ ಯಾವುದೋ ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ವಾಸ ಮಾಡಿಕೊಂಡು ಮನೆ ಸೇರಿಕೊಂಡ್ರೆ ಗ್ರಾಮ ವಾಸ್ತವ್ಯ ಅಂತ ಅನಿಸಿಕೊಳ್ಳುವುದಿಲ್ಲ. ಗ್ರಾಮದ ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರ ಕಷ್ಟಕ್ಕೆ ಸ್ಪಂದಿಸಿದಾಗ ಮಾತ್ರ ಆ ಗ್ರಾಮ ವಾಸ್ತವಕ್ಕೆ ವಿಶೇಷವಾದ ಬೆಲೆ ಬರ್ತದೆ. ಖಂಡಿತ ಸತ್ಯ. ಅದು ಎಂತ ದುಷ್ಟ, ಎಂತ ಕ್ರೂರರಿದ್ದಾರೆ ಅಂತ. ಈಗಾಗಲೇ ಇಂತಹ ಜನರು ಸೇರಿರುವಂತಹ ಈ ಬೀದಿಯ ಮಧ್ಯದಲ್ಲಿ ನನ್ನ ಸೀರೆಯ ಸೆರೆಗೆ ಕೈಯನ್ನು ಇಕ್ಕಿದವ ಇದ್ದಾನೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಆ ಸೀರೆಯ ಬೆಲೆ ಏನೆನ್ನುವುದಾಗಿ ಅವನಿಗೆ ಅರ್ಥವಾಗದೆ ಹೋಯಿತು. ಈ ಸೀರೆ ಇರುವುದು ಯಾಕೆ ಹೇಳಿ? ಮಾನ ಮುಚ್ಚಿಕೊಳ್ಳುವುದಕ್ಕೆ. ಅಷ್ಟೇ ಅಲ್ಲ, ಮತ್ತೆ ಹೆಣ್ಣಾದವಳು ತನ್ನ ತಾಯ್ತನವನ್ನು ಮುಚ್ಚಿಕೊಳ್ಳುವುದಕ್ಕೆ ಇರುವಂತಹ ಸೆರೆಗಳಿಗೆ ಕೈ ಇಕ್ಕಿದ್ದಾನೆ. ನೀವೇ ಆಲೋಚನೆ ಮಾಡಿ. ಏನು? ಮದುವೆ ಆಗಲಿಕ್ಕಿರುವಂತ ಹೆಣ್ಣು ನಾನಿದ್ದೆ, ಬಡವಳಿದ್ದೆ. ಈಗಾಗಲೇ ನನ್ನವರು ಎನ್ನುವುದಾಗಿ ಯಾರು ಇಲ್ಲ ಸ್ವಾಮಿ. ಹಾಗಾಗಿ ನನ್ನ ಗೋಳಿನ ಕತೆ ಏನೆನ್ನುವುದಾಗಿ ಹೇಳಿಕೊಳ್ಳುವುದು ಹೇಳಿ. ಹಾಗಾಗಿ ಎಷ್ಟೇ ವ್ಯಕ್ತಿಸದಿದ್ರು ಪರಿಹಾರ ಆಗದೆ ಹೋಯ್ತಲ್ಲ, ಇದು ನೋವಾಗ್ತದೆ. ಕೇಳು ಮರುಗುವುದು ಕಾಮಜನ ಕನೆ ಸೂತ್ರ ತುಂಬಿದೋದಕ್ಕೆ, ಕಾಮಜನ ಕನೆ ಸೂತ್ರ ತುಂಬಿದೋದಕ್ಕೆ, ತುಂಬಿ ಕಾಮದಕ್ಕೆ.
ಸಾಮದಿಂದೊಲಿಸುವೆ ನಿನಗೆಯ ತೋರಿತು ಸಾಮದಿಂದೊಲಿಸುವೆ ನಗೆಯ ತೋರಿತು ಸೋಮಸುಂದರಿಗಳು ಪ್ರಪಂಚ ಸುತ್ತೋರೆ ನಗೆಯ ತೋರಿತು ಸಾಮದಿಂದೊಲಿಸುವೆ ನಗೆಯ ತೋರಿನು ನಿನ್ನ ಮನಸ್ಥಿತಿಯನ್ನು ಕಂಡಾಗ ನನಗೆ ಬೇಸರವಾಯಿತು. ಯಾಕೆಂದ್ರೆ ನೀನೊಬ್ಬ ಅನಾಥೆ, ನಿನಗೆ ನಿನ್ನವರು ಯಾರು ಇಲ್ಲ ಎನ್ನುವಂತಹ ಕೊರಗನ್ನು ಇವತ್ತಿನಿಂದ ದೂರ ಮಾಡಬೇಕು. ಯಾಕೆ ಕೇಳು, ಪ್ರಪಂಚದಲ್ಲಿ ಅನಾಥರು ಯಾರು ಇಲ್ಲ. ಅನಾಥರನ್ನ ಕಾಯುವುದಕ್ಕೆ ಭಗವಂತ ಇದ್ದಾನೆ. ಅನಾಥೋ ದೈವರಕ್ಷಕ ಮಾತನ್ನ ನೀನು ಕೇಳಿಲ್ವಾ? ಅನಾಥರಿಗೆ ನಾಥರಾಗುವಂತಹ ಭಗವಂತನಿರುವಂತಹ ಕಾಲಕ್ಕೆ ಪ್ರಪಂಚದಲ್ಲಿ ಯಾರು ಅನಾಥರು ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಹೇಳಿದೆಯಲ್ಲ, ಮಾರುಕಟ್ಟೆಯ ಪ್ರದೇಶದಲ್ಲಿ 106 ಮಂದಿಗಳು ನಿನ್ನ ಸೀರೆ ಸೆರಗಿ ಕೈಕೂತ ಸನ್ನಿವೇಶವನ್ನು ಕಂಡವರಿದ್ದಾರೆ. ನಾಳೆ ದಿವಸ ನನ್ನ ಮದುವೆ ಆಗುವುದಾದ್ರೂ ಹೇಗೆ? ಮದುವೆ ಆಗುತ್ತಾ ಗಂಡು ಸಾರ್ವತ್ರಿಕರ ಸಮ್ಮುಖದಲ್ಲಿ ಹೀಗೊಂದು ಮಾನ ಕಳೆಯುವಂತಹ ಸನ್ನಿವೇಶವನ್ನು ಎದುರಿಸಿದ್ದಾಳೆ ಎಂಬ ಹಾಗೆ ತಿಳಿದಂತಹ ಕಾಲಕ್ಕೆ ಮದುವೆಯಾಗಲು ಯಾರು ಬಂದಾರು ಎಂಬ ಹಾಗೆ ಯೋಚಿಸಬೇಡ. ಭಗವಂತ ಇರುವಂತಹ ಕಾಲಕ್ಕೆ ಭಗವಂತ ಆಡಬೇಕಾದ ಬೊಂಬೆಗಳು ನಾವಿದ್ದೇವೆ. ಈ ನಮ್ಮ ಬದುಕಿನಲ್ಲಿ ಹೇಗೆ ನಡೆಯಬೇಕು, ಏನು ನಡೀಬೇಕು ಎಂಬುದನ್ನು ಸಂಕಲ್ಪಿಸಿರುವ ಯಾರು ಕೇಳಿದ್ರೆ ಆ ಭಗವಂತ ಇದ್ದಾನೆ. ಮರುಗಬೇಕಾದ ಅಗತ್ಯ ಇಲ್ಲ. ಕೇಳುವಂತ ವ್ಯಕ್ತಿ ಸರಪಂಚನ ಮಗ ವಂಶಿ ಇದ್ದೇನೆ. ಕೇವಲ ನೀನು ಹೇಳಿದ ಹಾಗೆ ಜನನಾಯಕ ಮಾತ್ರವಲ್ಲ, ನಾಡಿನ ಅರಸನ ಮಗ ಎನ್ನುವ ಹಾಗೆ ಹೇಳಿಕೊಂಡ್ರೆ ಸಾಕಾಗದು. 4 ಜನ ಮೆಚ್ಚುವಂತ ಕೆಲಸವನ್ನು ಅರಸನ ಮಗನಾಗಿ ಮಾಡಬೇಕಾದ ನನ್ನ ಕರ್ತವ್ಯ ಎಂಬ ನೆಲೆಯಲ್ಲಿ ಇಲ್ಲಿಗೆ ಧಾವಿಸಿದವ ನಾನಿದ್ದೇನೆ. ನಿನ್ನ ಮನೆ ಎಷ್ಟು ದೂರ ಉಂಟು ನನಗೆ ಗೊತ್ತಿಲ್ಲ, ಎಲ್ಲಿದೆ ನನಗಂತೂ ಗೊತ್ತಿಲ್ಲ. ಅಲ್ಲಿ ತನಕ ಮುಟ್ಟಿಸುವಂತ ಜವಾಬ್ದಾರಿ ನನ್ನದು. ಈಗ ಮರುಗಬೇಡ ಅಂತ ಹೇಳಿದ್ ಯಾಕೆ ಗೊತ್ತಾ? ಜೀವನದಲ್ಲಿ ಯಾರೂ ಇಲ್ಲ ಮತ್ತೆ ಕೊರಗಿರುವುದು ಯಾರಿಗೆ ಗೊತ್ತಾ? ಅನಾಥ ಪ್ರಜ್ಞೆ ಕಾಡುತ್ತ ಕಾಲಕ್ಕೆ. ಸತ್ಯವಾಗಿ ಹೌದು, ಅನಾಥನಾದ ನಿನಗೆ ನಾಥನಾಗುತ್ತ ಅರ್ಹತೆ ಇರುವುದು ಯಾರಿಗೆ ಕೇಳಿದೆ? ನನಗೆ. ನಿನ್ನನ್ನು ಮದುವೆಯಾಗುವ ತನ್ಮೂಲಕವಾಗಿ ನಿನ್ನ ಮನಸ್ಸಿನ ಎಲ್ಲಾ ನೋವುಗಳನ್ನು ನಿವಾರಿಸುತ್ತಾ ನಾಥನಾಗಲ ಮದುವೆ ಆಗ್ತೀರಾ? ಹೌದು. ಅಯ್ಯೋ ದೇವ್ರಿ, ಇದು ಏನು ಮಾಡ್ಬೇಕು, ಹೇಗೆ ಉತ್ತರ ಕೊಡ್ಬೇಕನ್ನೋದು ನನಗೆ ಅರ್ಥವಾಗುದಿಲ್ಲ. ಕಷ್ಟವಾ? ಕಷ್ಟ ಅಂತ ಹೇಳಿದ್ರೆ ಈಗಾಗಲೇ ಬಡವನಿಗೆ ಆನೆ ಕೊಟ್ಟರೆ ಸಾಕುವುದಕ್ಕಾಗ್ತದೆ ಹೇಳಿ? ಅವರ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟ. ಅದರಲ್ಲಿ ಈಗಾಗಲೇ ತುಪ್ಪ ಎನ್ನುವ ಪೌಷ್ಟಿಕ ಆಹಾರ ಎನ್ನುವ ಕಾರಣಕ್ಕಾಗಿ ಬಿಸಿ ತುಪ್ಪ ತಿನ್ನುವುದಕ್ಕಾಗ್ತದ? ನುಂಗಿದ್ರೆ ನಾಭಿ ಸುಡ್ತದೆ, ಉಳಿದ್ರೆ ತುಪ್ಪ ಕೆಡ್ತದೆ. ಹಾಗೆ ಆಯ್ತು ನನ್ನ ಪರಿಸ್ಥಿತಿ. ನಿಮ್ಮ ಸ್ಥಾನ ಮಾನ ಗೌರವ ದೊಡ್ಡದು ಸ್ವಾಮಿ. ಈಗಾಗಲೇ ನಾನೊಬ್ಬಳು ಸಾಮಾನ್ಯದವಳಿದ್ದೇನೆ. ಸಾಮಾನ್ಯದವಳಾದಂತ ನನ್ನನ್ನು ಮದುವೆ ಆಗುವುದಕ್ಕೆ ನೀವು ಮುಂದೆ ಬಂದ್ರಿ ಅಂತಾದ್ರೆ ಈ ಸಮಾಜದ ಜನರು ಏನಾದ್ರು ಹೇಳಿದಿದ್ರೆ ಆವಾಗ ಎಂತ ಕೇಳುವುದು ನಾನು? ಸಮಾಜದಲ್ಲಿದ್ದ ಎಲ್ಲಾ ವ್ಯಕ್ತಿಗಳ ಮನಸ್ಸನ್ನು ಮೆಚ್ಚಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. 16 ಪ್ರಜ್ಞಾವಂತರು ಮೆಚ್ಚುವಂತ ಕೆಲಸವನ್ನ, ಭಗವಂತ ಮೆಚ್ಚುವಂತ ಕೆಲಸವನ್ನ ನಾನು ಮಾಡಬೇಕು. ಅನಾಥಳಾದ ನಿನಗೆ ನಾನು ಬಾಳನ್ನ ಕೊಡುವ ತನ್ಮೂಲಕವಾಗಿ ಪ್ರಾಜ್ಞರು ಮೆಚ್ಚುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ಎಂಬಂತ ವಿಶ್ವಾಸ ಉಂಟು. ಯಾಕೆ ಕೇಳು, ಹೇಳಿದೆಯಲ್ಲ, ನಿನ್ನ ಕುಲ ಗೋತ್ರ ನನಗಂತೂ ಗೊತ್ತಿಲ್ಲ, ಜಾತಿ ಕೇಳಿಲ್ಲ, ಹೆಸರನ್ನೂ ಕೇಳೋದಕ್ಕೆ ನಾನು ಹೋಗ್ಲಿಲ್ಲ. ಯಾಕೆ? ಮಾಲಿನಿ ಎನ್ನುವುದಾಗಿ ಕುಲವೆಂದು ಹಳಿದಾಡದಿರಿ, ಕುಲದ ನೆಲೆಯದೇನಾದರೂ ಬಲ್ಲಿರ ಎಂಬ ಹಾಗೆ ಪ್ರಾಜ್ಞರಾಡಿತ ಮಾತು. ಹೆಣ್ಣಿನ ಮೂಲವನ್ನ, ನದಿ ಮೂಲವನ್ನ, ಕೃಷಿ ಮೂಲವನ್ನ ಇದನ್ನು ಹುಡುಕುವುದಕ್ಕೆ ಹೋಗಬಾರದಂತೆ. ಆದ್ದರಿಂದ ನಿನ್ನ ಹುಟ್ಟು ಹೇಗಾಯ್ತು, ಎಲ್ಲಾಯ್ತು ಎಂಬುದನ್ನು ಪ್ರಶ್ನಿಸುವುದಕ್ಕೆ ನಾನು ಹೋಗುವುದಿಲ್ಲ. ಇನ್ನೊಂದು ಮಾತು ಹೇಳಿದೆಯಲ್ಲ, ನಾಳೆ ದಿವಸ ಆಡಿಕೊಳ್ಳುವ ಜನರಿಗೆ ಕಡಿವಾಣ ಹಾಕುವುದು ಹೇಗೆ? ನಿನ್ನಲ್ಲೊಂದು ಮಾತನ್ನೇ ಕೇಳ್ತೇನೆ. ಸಮುದ್ರದ ಆಳದಲ್ಲಿ ಚಿಪ್ಪಿನಲ್ಲಿ ಮುತ್ತೊಂದಿರುತ್ತದೆ. ಚಿಪ್ಪಿನಲ್ಲಿ ಎಂಬ ಕಾರಣಕ್ಕೆ ಬೇಕಾಗಿ ಯಾರು ತಿಪ್ಪೆಗೆ ಎಸೆಯುವುದಿಲ್ಲ. ರಾಜ ಮಹಾರಾಜರು ಧರಿಸುತ್ತ ಕಿರೀಟದಲ್ಲಿ ಅಲಂಕರಿಸಲ್ಪಡುತ್ತದೆ, ಅದೇ ಮುತ್ತಿನ ಕಿರೀಟವಾಗುತ್ತದೆ. ಕೆಸರಿನಲ್ಲಿ ಹುಟ್ಟುತ್ತ ಕಮಲ ಎಂಬ ಉದ್ದೇಶದಿಂದ ಕೆಸರಿನಲ್ಲಿ ಉಂಟು ಎಂಬ ಕಾರಣಕ್ಕೆ ಅದನ್ನ ಕಿತ್ತು ತಿಪ್ಪೆಗೆ ಎಸೆಯುತ್ತಾರ. ಶಿವನ ಮುಡಿಯನ್ನು ಅಲಂಕರಿಸುವುದಿಲ್ವಾ? ಹಾಗೆಯೇ ಆ ಕಮಲ ಹೇಗೆ ಆ ವಿಶ್ವನಾಥನ ಮುಡಿಯನ್ನು ಅಲಂಕರಿಸುತ್ತದೆಯೋ ಈ ಕಮಲ ಈ ವಿಶ್ವನಾಥನ ಮುಡಿಗೆ ಖಂಡಿತ ಹೌದಾ? ಆದ್ರೆ ಸ್ವಾತಿ ಮಳೆ ಬಿದ್ದು ಜಾತಿ ಗೊತ್ತಾಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ರೆ ತೊಂದರೆ ಆಗುದೇನು ಗೊತ್ತುಂಟ? ಸರಪಂಚನ ಮಗನನ್ನು ಮದುವೆ ಆಗುವುದಕ್ಕೆ ಬರುವಾಗ ಬಡವಳಾದಂತ ನಾನು ಇದೇ ರೀತಿಯ ಉಡುಗೆ ತೊಡುಗೆಯಲ್ಲಿ ಬಂದ್ರೆ ಸರಿಯಾಗ್ತದೆ ಹೇಳಿ? ಉಡುವುದಕ್ಕೆ ಒಂದು ಸರಿಯಾದ ಒಂದು ಸೀರೆಯೂ ಇಲ್ಲ ನನಗೆ. ನಿನಗೆ ಮದುವೆ ಆಗ್ಲಿಕ್ಕೆ ಮನಸ್ಸಲ್ಲಿ ಅಂತಲ್ಲ, ಉಟ್ಕೊಳ್ಳಿ ಸೀರೆ ಅಂತ ವಿಷಯ. ನೀನ್ ಇಷ್ಟರವರೆಗೆ ಎಷ್ಟು ಸೀರೆ ಬದಲಾಯಿಸಿದ್ರೆ ನನಗಂತೂ ಗೊತ್ತಿಲ್ಲ. ಸರಿ, ಆದರೆ ನನ್ನನ್ನು ಮದುವೆ ಆಗಲು ಬಂದಂತ ನಿನಗೆ ಇನ್ನು ನಿನ್ನ ಜೀವನವೆಂಬಂತ ಪ್ರಸಂಗದಲ್ಲಿ ಒಂದೊಂದು ಸನ್ನಿವೇಶಕ್ಕೂ ಸೀರೆ ಬದಲಾವಣೆ ಮಾಡಿಬಿಟ್ಟು ನಾನು ಕೊಡ್ತೇನೆ. ಅಷ್ಟು ನೀವು ಧೈರ್ಯ ಕೊಡ್ತೀರಿ ಅಂತ ಆದ್ರೆ ಕಷ್ಟ ಆದ್ರೂ ಅಡ್ಡಿಲ್ಲ, ಸುತ್ತಕೊಂಡೇ ಬರ್ತೇನೆ.